ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟು ವಿಡಿಯೋನ ಫುಲ್ ನೋಡಿ, ಆಮೇಲಿಂದ ಕಮೆಂಟ್ ಮಾಡಿ. ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಹೇಳೋರು ಖಂಡಿತವಾಗಿ ವಿಡಿಯೋನ ಫುಲ್ ನೋಡಿ, ನಾನು ಪ್ರೂಫ್ ತೋರಿಸಿ ಮಾತಾಡ್ತೀನಿ. ಅಥವಾ ನಿಮ್ಮ ಹತ್ರ ಈ ಥರದೊಂದು ನಾಣ್ಯ ಇತ್ತು ಅಂದರೆ ತಗೊಂಡು ಬನ್ನಿ. ನೆಕ್ಸ್ಟ್ ತಿಂಗಳು ಫೆಬ್ರವರಿ 21 ಅಥವಾ 22ರಲ್ಲಿ ನಾನು ಸಿಗ್ತೇನೆ ಬೆಂಗಳೂರು ಎಕ್ಸಿಬಿಷನ್ನಲ್ಲಿ. ಅಲ್ಲೇ ನಿಮಗೆ ನಾಣ್ಯಗಳ ಬೆಲೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಹತ್ರ ಈ ಒಂದು ನಾಣ್ಯ ಇತ್ತು ಅಂದ್ರೆ. ಸೊ ಈಗ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ₹1 ಒಂದು ಅತ್ಯಂತ ಅಪರೂಪವಾದಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದೇ ಆ ₹1 ನಾಣ್ಯ. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಕಾಯಿನ್ ಅಂತ. ಈ ಒಂದು ನಾಣ್ಯದ ವಿಶೇಷತೆ ಏನು, ಮತ್ತೆ ₹1 ನಿಜವಾಗ್ಲೂ 6,000 ರಿಂದ 7,000 ಬೆಲೆ ಇದೆಯಾ? ಹೌದು ಸ್ನೇಹಿತರೆ, ಈ ಒಂದು ನಾಣ್ಯ 2026ರ ಬೆಸ್ಟ್ ಕಾಯಿನ್ ಅನ್ಬಹುದು ಇನ್ವೆಸ್ಟ್ಮೆಂಟ್ಗೆ. ಯಾಕೆ ಅಂದ್ರೆ ನಾನು ಈ ಒಂದು ನಾಣ್ಯವನ್ನ ತಗೊಂಡಾಗ 2 ವರ್ಷಗಳ ಹಿಂದೆ ಇದ್ರ ಬೆಲೆ ಕೇವಲ ₹2,000 ಇತ್ತು. ಸೊ ನಾನೇನ್ ಮಾಡಿದೆ ಅಂದ್ರೆ 2 ನಾಣ್ಯಗಳನ್ನ ಖರೀದಿ ಮಾಡಿರುವಂತದ್ದು. ಇದು UNC ಗ್ರೇಡ್ ನ ನಾಣ್ಯ, ಇದು ಎಕ್ಸ್ಟ್ರಾ ಫೈನ್ ಗಿಂತ AUNC ಗ್ರೇಡ್ ನ ನಾಣ್ಯ. ನೋಡ್ತಾ ಇದ್ದೀರಾ, ಒಂದೇ ರೀತಿ ಸಣ್ಣ ಸಣ್ಣ ಸ್ಪಾಟ್ ಇರುವಂತದ್ದು. ಇದನ್ನ ನಾನು ₹2,400 ಕೊಟ್ಟು ತಗೊಂಡಿದ್ದೆ, ಇದನ್ನ ₹2,800 ಕೊಟ್ಟು ತಗೊಂಡಿದ್ದೆ. ಇವತ್ತು ಈ ಒಂದು ನಾಣ್ಯದ ಬೆಲೆ ಸುಮಾರು ₹6,500 ಇರುವಂತದ್ದು. ಇದು ಈ ಒಂದು ಕಂಡೀಷನ್ ಅಲ್ಲಿ ಅನ್ಕ್ಲೀನ್ಡ್ ಕಂಡೀಷನ್ ಅಂತಾರೆ, ಅಂದ್ರೆ ಯಾವ ಒಂದು ಕಂಡೀಷನ್ ಅಲ್ಲಿ ನಮಗೆ ಸಿಕ್ಕಿದೆಯೋ ಅದರೇ ಕಂಡೀಷನ್ ನಾವು ಎತ್ತಿಟ್ಕೊಂಡಿರುವಂತದ್ದು. ಈ ಒಂದು ನಾಣ್ಯದ ಬೆಲೆ ಸುಮಾರು ₹4,500 ರಿಂದ ₹5,000 ಇರುವಂತದ್ದು. ನನ್ನ ದುಡ್ಡು ಕೇವಲ 1.5 ವರ್ಷದಲ್ಲಿ ಡಬಲ್ ಆಗಿರುವಂತದ್ದು 2 ನಾಣ್ಯಗಳಲ್ಲಿ ಕೂಡ. ಈ ಒಂದು ನಾಣ್ಯಗಳನ್ನ ನಾನು ಬೆಂಗಳೂರಿನಲ್ಲಿ ನಡೆಯುವಂತಹ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ, ನನಗೆ ಗೊತ್ತಿರುವಂತ ಅಫಿಲಿಯೇಟೆಡ್ ಡೀಲರ್ಸ್ ಇಂದ. ಸೊ ಹಾಗಾಗಿ ನನಗೆ ಜೆನ್ಯೂನ್ ಕಾಯಿನ್ಗಳು ಸಿಕ್ಕಿರುವಂತದ್ದು. ನೋಡ್ಬೋದು ನಾನು ಯಾವ ರೀತಿ ಪ್ರೊಟೆಕ್ಟ್ ಮಾಡಿದ್ದೀನಿ ಈ ಕಾಯಿನ್ಗಳನ್ನ ಅಂತ. ಹಂಗಾದ್ರೆ ನೀವು ಕೇಳ್ಬೋದು, ₹1 ನಾಣ್ಯಕ್ಕೆ ಯಾಕೆ ಇಷ್ಟೊಂದು ಬೇಡಿಕೆ ಮತ್ತೆ ಇಷ್ಟೊಂದು ಬೆಲೆ ಯಾಕೆ ಅಂತ. ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ತಪ್ಪಲ್ಲ. ಅದೇ ರೀತಿ ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಈ ಒಂದು ನಾಣ್ಯ 1954ರ ಸಿಂಗಲ್ ಮಿಂಟ್ ನಾಣ್ಯ. ಅಂದ್ರೆ ಏನು, ಕೇವಲ ಒಂದೇ ಒಂದು ಮಿಂಟಿಂದ ಬಿಡುಗಡೆ ಆಗಿರುವಂತದ್ದು. ಯಾವುದಾ ಮಿಂಟ್ ಅಂದ್ರೆ ಬಾಂಬೆ ಮಿಂಟ್. ಸೊ 1954 ಅಂತ ಇತ್ತು ಅಂದ್ರೆ ಸಾಕು, ನೀವು ಮಿಂಟ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದ್ರೆ ಇದು ಸಿಂಗಲ್ ಮಿಂಟ್ ನಾಣ್ಯ. ಎಲ್ಲಾ ನಾಣ್ಯಗಳಲ್ಲೂ ಬಾಂಬೆ ಮಿಂಟೇ ಇರುತ್ತೆ. ನೋಡ್ತಾ ಇದ್ರೆ ಇಲ್ಲಿ ಡೈಮಂಡ್ ಶೇಪ್ ಕಾಣಿಸ್ತಾ ಇದೆ ನಿಮಗೆ 1954ರ ಕೆಳಗಡೆ. ಸೊ ಸಿಂಗಲ್ ಮಿಂಟ್ ನಾಣ್ಯ, ನೀವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಮಿಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಕಾಗಿಲ್ಲ. 1954 ಅಂತ ಇತ್ತು ಅಂದ್ರೆ ಸಾಕು, ಅದು ಖಂಡಿತವಾಗಿಯೂ ನಿಮ್ಮ ಜಾಕ್ಪಾಟ್. ಕೇವಲ ₹1 ನಾಣ್ಯಕ್ಕೆ ಎಲ್ಲಿ ₹1, ಎಲ್ಲಿ ₹6,000. ₹6,000 6,000 ಪಟ್ಟು ಬೆಲೆ ಜಾಸ್ತಿ. ಇಲ್ಲಪ್ಪ ನಮ್ಮ ಹತ್ರ ಒಂದು ಯೂಸ್ಡ್ ಕಂಡೀಷನ್ ನಾಣ್ಯ ಇದೆ ಅಂದ್ರೂ ಮಿನಿಮಮ್ ₹2,000 ಸಿಗುತ್ತೆ. ನಾನು ನಿಮಗೆ ದಾಖಲೆ ಸಮೇತ ತೋರಿಸ್ತೀನಿ. ಪ್ರೂಫ್ ಇಲ್ದ್ರೆ ನಾನು ಯಾವುದನ್ನು ಮಾತಾಡೋದಿಲ್ಲ. ನನ್ನ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತು, ನಾನು ಎಲ್ಲದಕ್ಕೂ ಬುಕ್ಕಲ್ಲಿ ಪ್ರೂಫ್ ತೋರಿಸ್ತೇನೆ. ಇಲ್ಲ ನಮ್ಮ ಬುಕ್ಕಲ್ಲೆಲ್ಲ ಫೇಕ್ ಹಾಗೆ ಹೀಗೆ ಆವರೇಜ್ ರೇಟ್ ಇರುತ್ತೆ ಅನ್ನೋರು ಎಕ್ಸಿಬಿಷನ್ಗಳಿಗೆ ಬನ್ನಿ, ಈ ನಾಣ್ಯಗಳ ಬೆಲೆನ ವಿಚಾರಿಸಿ. ನಿಮ್ಮ ಹತ್ರ ಜೆನ್ಯೂನ್ ಕಾಯಿನ್ ಇದೆ ಅಂದ್ರೆ ಅದರ ಬೆಲೆ ನೀವು ಕೇಳಿದ್ರೆ ಅಲ್ಲೇ ಶಾಕ್ ಆಗ್ತೀರಾ. ನನಗನ್ಸಿರೋ ಮಟ್ಟಕ್ಕೆ ಬೆಂಗಳೂರು ಎಕ್ಸಿಬಿಷನ್ ಅಲ್ಲಿ ಈ ವರ್ಷ ಈ ಒಂದು UNC ಕಾಯಿನ್ ಏನಾದ್ರು ಇತ್ತು ಅಂದ್ರೆ ₹8,000 ಜಾಸ್ತಿ ಬೆಲೆ ಹೋಗುತ್ತೆ. ಖಂಡಿತವಾಗಿ ಸ್ನೇಹಿತರೆ ಬನ್ನಿ, ಬಂದು ಆಮೇಲೆ ವಿಷಯನ ಪೂರ್ತಿ ತಿಳ್ಕೊಂಡು ಮಾತಾಡಿ. ಸೊ ಈ ಒಂದು ನಾಣ್ಯ ನಿಮ್ಗಾಗ್ಲೇ ಹೇಳಿದಾಗೆ ಬಾಂಬೆ ಮಿಂಟ್ ನ ಕಾಯಿನ್, ಮತ್ತೆ ಇದು ಪ್ಯೂರ್ ನಿಕ್ಕಲ್ ಇಂದ ಮಾಡಿರುವಂತದ್ದು. ಯಾವುದೇ ರೀತಿಯ ಕಾಪರ್ ಮಿಕ್ಸ್ ಆಗಿಲ್ಲ. ಅದಕ್ಕೋಸ್ಕರನೇ ಇದು ಇಷ್ಟೊಂದು ಹೊಳೆಯೋದು. ನೋಡು ಹೆಂಗ್ ಶೈನ್ ಆಗುತ್ತೆ ಅಂತ. ಲೈಟ್ ಬೆಳಕು ಬಿದ್ರೆ ಸಾಕು ಫುಲ್ ಶೈನ್ ಆಗುತ್ತೆ. ಯಾವ ನಾಣ್ಯಗಳು ಸಿಂಗಲ್ ಮೆಟಲ್ ಇಂದ ಮಾಡಿರುತ್ತೆ ಅದು ಶೈನ್ ಆಗುತ್ತೆ. ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಸಿಂಗಲ್ ಮೆಟಲ್ ಆಗಿರ್ಬೇಕು, ಅದು ಲೈಟ್ ಬಿದ್ರೆ ಶೈನ್ ಆಗುತ್ತೆ. ಮತ್ತೆ ಈ ಒಂದು ನಾಣ್ಯದ ಸುತ್ತಳತೆ 28 mm, ಒಂದು ತೂಕ 11.6 ಗ್ರಾಮ್ ಇರುವಂತದ್ದು. ಅದೇ ರೀತಿ ಇದು ಸರ್ಕ್ಯುಲರ್ ಶೇಪ್ ನ ನಾಣ್ಯ. ನೋಡು, ಇದು ತುಂಬಾ ದಪ್ಪ ಇರುತ್ತೆ. ನಾನು ಆಕ್ಚುಲಿ ಕಾಯಿನ್ ಹೋಲ್ಡರ್ ಅಲ್ಲಿ ಹಾಕಿರೋದು ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ರೀಡೆಡ್ ಎಡ್ಜಸ್ ಅನ್ನ ಹೊಂದಿರುತ್ತೆ ಈ ಒಂದು ನಾಣ್ಯ. ನೀವು ನಾರ್ಮಲ್ ₹1 ನಾಣ್ಯಗಳನ್ನ ಮೂರ್ ಕಾಯಿನ್ಗಳನ್ನ ಮಿಕ್ಸ್ ಇಟ್ಕೊಂಡ್ರೆ ಎಷ್ಟು ದಪ್ಪ ಬರುತ್ತೋ ಅಷ್ಟು ದಪ್ಪ ಬರುತ್ತೆ ಈ ಕಾಯಿನ್. ಇವಾಗ ಬರ್ತಾವಲ್ಲ ₹1 ಕಾಯಿನ್, ಅದರ 3 ಕಾಯಿನ್ ಜೋಡಿಸಿದ್ರೆ ಎಷ್ಟು ದಪ್ಪ ಬರುತ್ತಲ್ಲ ಅಷ್ಟು ದಪ್ಪ ಬರುತ್ತೆ ಈ ಕಾಯಿನು. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಕಾಯಿನು. 11 ಗ್ರಾಮ್ ಅಂದ್ರೆ ಸುಮ್ಮನೆ ಅಲ್ಲ, ಬೆಳ್ಳಿ ನಾಣ್ಯಗಳ ತೂಕ ಇರುತ್ತೆ. ಮತ್ತೆ 2026ರಲ್ಲಿ ನೀವೇನಾದ್ರೂ ಈ ಕಾಯಿನ್ಗಳನ್ನ ಕೊಳ್ಳಬೇಕು ಅನ್ಕೊಂಡಿದ್ದೀನ ಅಂದ್ರೆ ನೋಡಿ, ಹೇಳ್ತಾ ಇದೀನಿ, 2026 ಇವಾಗ 2030 ಇದು ಬೆಲೆ ₹15,000 ಖಂಡಿತವಾಗೂ ಆಗುತ್ತೆ. ಏನಾಗ್ತಾ ಇದೆ, ಯಾಕೆ ಇಷ್ಟು ಬೆಲೆ ಆಗ್ತಾ ಇದೆ ಅಂದ್ರೆ ಸಂಗ್ರಹಕಾರರು ಬಿಡ್ತಾ ಇಲ್ಲ. ನಾಣ್ಯಗಳು ಬಂದ್ರೆ ಸಾಕು ತಗೊಂಡು ಇಟ್ಕೊಂತಾ ಇದಾರೆ. ನೋಡಿ, ನನ್ನ ಸಾಮಾನ್ಯ ಕಲೆಕ್ಟರ್ ತಾನೇ 2 ಕಾಯಿನ್ ಇದಾವೆ. ಇನ್ನು ದೊಡ್ಡ ಡೀಲರ್ಸ್ ಹತ್ರ ಇಲ್ಲಾಂದ್ರೂ 50-60 ಕಾಯಿನ್ಗಳು ನಾನು ನೋಡಿದ್ದೀನಿ. 55 ಕಾಯಿನ್ಗಳು ಇಟ್ಕೊಂಡಿದ್ದಾರೆ. ಕೊಡಲ್ಲ ಅವರು, ಯಾಕೆಂದ್ರೆ ಅವ್ರಿಗೆ ಗೊತ್ತು ಇದು ಮುಂದಕ್ಕೆ ರೇಟ್ ಜಾಸ್ತಿ ಆಗೇ ಆಗುತ್ತೆ ಅಂತ. ಚಿನ್ನ ಬೆಳ್ಳಿನ ಮೀರಿಸಿ ಬೆಳೀತಾ ಇದೆ ಈ ಒಂದು ನಾಣ್ಯ. ಚಿನ್ನಕ್ಕೆ ಬೆಳ್ಳಿಗೂ ನೋಡಿ, ಚಿನ್ನ ಒಂದು ಗ್ರಾಮ್ ಚಿನ್ನ ಡಬಲ್ ಆಗೋಕೆ 2 ವರ್ಷ ತಗೊಂಡಿದೆ ಅನ್ಕೊಂಡ್ರೆ ಲಾಸ್ಟ್ 2 ವರ್ಷದಲ್ಲಿ.
ಈ ಒಂದು ನಾಣ್ಯ ಕೇವಲ 1.5 ವರ್ಷದಲ್ಲೇ ಡಬಲ್ ಆಗ್ತಾ ಇದೆ. ಈ ನಾಣ್ಯದ ಬೆಲೆ ಎಲ್ಲಿ 2,400 ರೂಪಾಯಿ, ಇವಾಗ ಎಲ್ಲಿ 6,000 ರೂಪಾಯಿ. ನಾನು ತಗೊಂಡಿದ್ದೆ 2,400 ರೂಪಾಯಿ, ಒಂದು 5,500-6,000 ರೂಪಾಯಿ ಬೆಲೆ ಬಾಳುತ್ತೆ ಈ ಒಂದು ನಾಣ್ಯ. ನೋಡ್ಬೋದು ಅನ್ಕ್ಲೀನ್ಡ್ ಕಂಡೀಷನ್, ನಾನು ಯಾವುದೇ ರೀತಿಯ ಏನು ಸ್ಟೈನ್ ನ ರಿಮೂವ್ ಮಾಡಿಲ್ಲ, ಅದು ಹಂಗೆ ಬಿಟ್ಬಿಟ್ಟಿದ್ದೀನಿ. ಆ ತರ ಹಾಗೆ ಉಳಿಸಿದ್ರೆ ಅದರ ಹೊಳಪನ್ನ ಹಾಗೆ ಹೊಳೆಯುವಂತೆಯೇ ನೀವು ಬಿಟ್ರೆ ಅದು ಹೆಂಗಿದೆಯೋ ಹಾಗೆ ಬಿಡಬೇಕು. ಅದಕ್ಕೆ ನೀವು ಎಕ್ಸ್ಟ್ರಾ ಕಾಯಿನ್ ಕ್ಲೀನರ್ಗಳನ್ನ ಹಾಕೋದು, ಪಾಲಿಷರ್ಗಳನ್ನ ಹಾಕೋದು, ಇದನ್ನೆಲ್ಲ ಮಾಡಿದ್ರೆ ಬೆಲೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ನಿಮ್ಗೆ ಸಿಕ್ಕಿದೆಯಲ್ಲ ಅದೇ ರೀತಿ ನೀವು ಉಳಿಸ್ಕೊಬೇಕು, ಆಗ ಮಾತ್ರ ಅದಕ್ಕೆ ಹೆಚ್ಚಿನ ಬೆಲೆ ಇರುತ್ತೆ. ನೀವು ಅತಿ ಆಸೆ ಪಟ್ಟು ಅದನ್ನ ಕ್ಲೀನ್ ಆಗಿ ಶುಚಿಗೊಳಿಸೋದು, ಆಸಿಡ್ ಹಾಕಿ ಕ್ಲೀನ್ ಮಾಡೋದೆಲ್ಲ ಮಾಡಿದ್ರೆ ನಾಣ್ಯಗಳು ಹೊಗೆ ಹಾಕಿಸ್ಕೊಳ್ತವೆ, ನಿಮ್ಗೆ ಯಾವುದೇ ರೀತಿಯ ಬೆಲೆ ಸಿಗೋದಿಲ್ಲ. ಅಂದ್ರೆ ಹಾಫ್ ರೇಟ್ ಚೀಪ್ ರೇಟ್ಗೆ ಮಾಡ್ಬಿಟ್ಟು ಬರ್ಬೇಕಾಗತ್ತೆ. 2,000 ರೂಪಾಯಿ ಇದ್ರೆ ಇದು ಬೆಲೆ ನೀವು 500 ರೂಪಾಯಿ 1,000 ರೂಪಾಯಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸರಿ ಆಸಿಡ್ ವಾಶ್ ಮಾಡಿದ್ರೆ ಅಂದ್ರೆ ನಿಕ್ಕಲ್ ನಾಣ್ಯಗಳು ಏನಾಗ್ತವೆ ಅಂದ್ರೆ ತಮ್ಮ ಹೊಳಪನ ಕಳ್ಕೊಂಡು ಹಳೆ ಕಪ್ಪು ನಾಣ್ಯಗಳಾಗೋಗ್ತವೆ. ಕಪ್ಪು ನಾಣ್ಯಗಳಾದವು ಅಂದ್ರೆ ಅದಕ್ಕೆ ಬೇಡಿಕೆ ಇರೋದಿಲ್ಲ, ಯಾರು ತಗೊಳ್ಳೋದಿಲ್ಲ. ಆ ತರದ ಏನು ಕೆಟ್ಟ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ನೀವೇನಾದ್ರೂ ನಾಣ್ಯಗಳನ್ನ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕಾ, ನನ್ನ ಚಾನಲ್ ಒಂದು ವಿಡಿಯೋ ಇದೆ, ಈ ಒಂದು ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಅನ್ನ ಕೊಡ್ತೀನಿ, ಒಂದ್ಸತಿ ಹೋಗಿ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ನಾಣ್ಯಗಳನ್ನ ವಾಶ್ ಮಾಡೋದು, ವಾಶ್ ಮಾಡಿದ್ರೆ ಏನೇನಾಗುತ್ತೆ, ವಾಶ್ ಮಾಡ್ಬೇಕಾ ಬೇಡವಾ ಎಲ್ಲವನ್ನು ನಾನು ಇದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ. ಸೊ ಇದು 1 ರೂಪಾಯಿನ ರೇರ್ ಕ್ಯಾಟಗರಿಯ ನಾಣ್ಯ. ಇವಾಗ ಕೇಳ್ತಾರೆ ಅವಲಿಂದ ಬರೀ ಮಾತಾಡ್ತಾ ಇದೆಯಾ, ಎಲ್ಲಪ್ಪ ಪ್ರೂಫ್ ತೋರ್ಸಪ್ಪ ಅಂತ. ಪ್ರೂಫ್ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ನೋಡಿ 1 ರೂಪಾಯಿನ 1954 ಇದೇ ನಾಣ್ಯ, ನಾನು ನಿಮ್ಗೆ ಏನ್ ತೋರಿಸಿದ್ನಲ್ಲ ಇದೇ ನಾಣ್ಯ 1954 ನಾಣ್ಯ. ನಾನು ಹೇಳಿರುವಂತಹ ಎಲ್ಲಾ ಡೀಟೇಲ್ಸ್ ಇದರಲ್ಲಿ ಇರುವಂತದ್ದು, ಆಸಕ್ತರು ನೋಡಬಹುದು. ನೋಡಿ 2 ನಿಕ್ಕಲ್ ಮೆಟಲ್ ಅಲ್ಲಿ ರಿಲೀಸ್ ಆಗಿರುವಂತದ್ದು 2 ವರ್ಷಗಳಲ್ಲಿ, 1950 ಮತ್ತೆ 1954. ಸೊ 2 ಕೂಡ ಬಾಂಬೆ ಮಿಂಟ್ ಇಂದ ರಿಲೀಸ್ ಆಗಿರುವಂತದ್ದು. ಒಂದು ಸ್ಕೇರ್ ಕ್ಯಾಟಗರಿ ಇತ್ತು ಅಂದ್ರೆ 1950ರದ್ದು, ಸೇಮ್ ಇರುತ್ತೆ, ಇಸ್ವಿ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. 1954 ರೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ನೀವು ಬೆಲೆ ನೋಡ್ತಾ ಇರೋ UNC ಕಂಡೀಷನ್ ಅಲ್ಲಿ 6,500 ರೂಪಾಯಿ. ತೀರಾ ಹಾಳಾಗಿದೆ ಅಂದ್ರೂ 1,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. 1000 ಪಟ್ಟು ಬೆಲೆ. ತೀರಾ ಹಾಳಾಗೋಗಿದೆ, ನನ್ನ ಹತ್ರ ಗಜಿಬಿಜಿ ಆಗ್ಬಿಟ್ಟಿದೆ, ನಾಣ್ಯ ಚಚ್ಚಿಬಿಟ್ಟಿದ್ದಾರೆ ಅಂದ್ರೂ 1,000 ರೂಪಾಯಿ ಸಿಗುತ್ತೆ. ಇನ್ನೇನಾದ್ರೂ UNC ಕ್ಯಾಟಗರಿ ಲಸ್ಟರ್ ಕ್ಯಾಟಗರಿ ಇತ್ತು ಅಂದ್ರೆ 6,500 ರೂಪಾಯಿ ಮೇಲಿನ ಮಾತಿದು. ಆಕ್ಚುಲಿ ಈ ಬುಕ್ 2025 ಸೆಪ್ಟೆಂಬರ್ನ ಬುಕ್. ಈ ಬುಕ್ ಬಿಡುಗಡೆ ಆಗಿ 4-5 ತಿಂಗಳಾಗಿದೆ. ಈಗ ಈ ನಾಣ್ಯದ ಬೆಲೆ ನನ್ನ ಪ್ರಕಾರ 7,000 ರೂಪಾಯಿ ಗಡಿ ದಾಟಿರುವಂತದ್ದು. ನಾನು ಕೆಲವೊಂದು ಆನ್ಲೈನ್ ಬಿಡ್ಡಿಂಗ್ ಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೇನೆ. UNC ಕಾಯಿನ್ 7,000 ರೂಪಾಯಿಗಿಂತ ಹೆಚ್ಚಿನ ಬೆಲೆಗೆ ಖರೀದಿ ಆಗ್ತಾ ಇದೆ, ಖರೀದಿ ಮಾಡ್ತಿದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ ಜನರೇ, ಮುಗಿ ಬೀಳ್ತಾ ಇದ್ದಾರೆ ನನಗ್ ಬೇಕು ಅಂತ. ಹಂಗಾಗಿನೇ ಈ ಒಂದು ನಾಣ್ಯದ ಬೆಲೆ ದಿನೇ ಹೆಚ್ಚಾಗ್ತಾ ಇದೆ. ಸೊ ಯಾರ ಹತ್ರ ಆದ್ರೂ ನಿಮ್ಮ ಮನೆಯ ಹಳೆ ಕಾಲದ ಉಂಡಿಗಳಿತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ, ಅದರಲ್ಲಿ ಪರೀಕ್ಷೆ ಮಾಡಿ ಒಂದ್ಸತಿ ಕರೆಕ್ಟ್ ಆಗಿ ಕೂಲಂಕುಷವಾಗಿ ನೋಡಿ, ಇಸವಿ ನೋಡಿ. 1954 ಅಂತ ಇತ್ತು ಅಂದ್ರೆ ಬಿಡಬೇಡಿ, 1950 ಅಂತ ಇದ್ರು ಕೂಡ ಬಿಡಬೇಡಿ, ಎತ್ತಿಟ್ಕೊಳ್ಳಿ. ಸೊ ಈ ಒಂದು ನಾಣ್ಯಕ್ಕೆ ದಿನೇ ಬೆಲೆ ಹೆಚ್ಚಾಗ್ತಾ ಇದೆ. ಏನ್ ಮಾಡ್ತಾರೆ ಕೆಲವೊಬ್ರು ಬರ್ತಾ ಇದಾರೆ ಈ ನಡುವೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಕೆಲವೊಬ್ರು ಕಾಮೆಂಟ್ ನಲ್ಲೂ ಕೂಡ ಹೇಳ್ತಾ ಇದಾರೆ ಏನಂದ್ರೆ ಹಳೆ ನಾಣ್ಯಗಳಿಗೆ ಡಬಲ್ ರೇಟ್ ಕೊಡ್ತೀವಿ ಅಂತ ಬಂದ್ಬಿಟ್ಟು ನಿಮ್ಮ ಹತ್ರ ಇರೋ ನಾಣ್ಯಗಳನ್ನೆಲ್ಲ ಇಸ್ಕೊಂಡು ಹೋಗ್ತಾ ಇದಾರೆ. ಅಂತವ್ರಿಗೆ ನೀವು ನಾಣ್ಯಗಳನ್ನ ಕೊಡಬೇಡಿ. ಯಾಕೆಂದ್ರೆ ನಿಮ್ಮ ಹತ್ರ ಇರುವಂತಹ ಅತ್ಯದ್ಭುತವಾದಂತಹ ವಸ್ತುಗಳನ್ನ ಅವ್ರು ತಗೊಂಡೋಗಿ ಡಬಲ್ ರೇಟ್ಗೆ, ಅಂದ್ರೆ ಅದು ನಿಕ್ಕಲ್ ರೇಟ್ 11 ಗ್ರಾಮ್ ನಿಕ್ಕಲ್ ರೇಟ್ ಇನ್ನು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅಂತದ್ರಲ್ಲಿ ಹಳೆಯ ನಾಣ್ಯಗಳನ್ನ ನೀವು ಡಬಲ್ ರೇಟ್ ಕೊಡಬೇಡಿ. 1 ರೂಪಾಯಿ ನಾಣ್ಯಕ್ಕೆ 2 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ನಾಣ್ಯಕ್ಕೆ 4 ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡಬೇಡಿ. ಸೊ ಇಟ್ಕೊಳ್ಳಿ, ಅದ್ರ ಬೆಲೆ ನಿಮ್ಗೆ ಗೊತ್ತಾಗೋವರೆಗೂ ಇಟ್ಕೊಳ್ಳಿ. ಸೊ ಈ ರೀತಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೋಡಿ, ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಅದೇ ರೀತಿ ಈ ಬುಕ್ ನ ಯಾವ ರೀತಿ ಬೈ ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೇನೆ, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಸೊ ಒಂದು ಅಫಿಲಿಯೇಟೆಡ್ ಲಿಂಕ್ ಕೊಡ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ, ನನಗೆ ಅದರಿಂದ 5 ರೂಪಾಯಿ ಕಮಿಷನ್ ಸಿಗುತ್ತೆ ಅಷ್ಟೇ. ನೀವು ಒಂದು ಬುಕ್ ನ ಬೈ ಮಾಡಿದ್ರೆ ನನಗೆ 5 ರೂಪಾಯಿ ಕಮಿಷನ್ ಸಿಗುತ್ತೆ. ಓಪನ್ ಆಗಿ ಹೇಳ್ತಾ ಇದ್ದೇನೆ, ಅದ್ರ ಬೆಲೆ ಒಂದು 700 ರಿಂದ 800 ರೂಪಾಯಿ ಇರುವಂತದ್ದು. ಸೊ ನಿಮ್ಮ ಎಲ್ಲಾ ನಾಣ್ಯಗಳ ಬೆಲೆ ಅದರಲ್ಲಿ ಗೊತ್ತಾಗುತ್ತೆ. ಬ್ರಿಟಿಷರ ಕಾಲದ ನಾಣ್ಯಗಳಿಂದ ಹಿಡಿದು ಎಲ್ಲಾ ನಾಣ್ಯಗಳ ಬೆಲೆ ಇದರಲ್ಲಿ ಡಿಟೇಲ್ ಆಗಿ ಹೇಳಿರುವಂತದ್ದು ನೋಡ್ತಾ ಇದ್ದೀರಾ. ಎಲ್ಲಾ ನಾಣ್ಯಗಳ ಇಯರ್ ಮಿಂಟ್ ವೈಸ್ ಹೇಳಿರುವಂತದ್ದು. ಸೊ ಯಾವ್ದು ಕಾಮನ್ ಕ್ಯಾಟಗರಿ, ಯಾವ ರೇರ್ ಕ್ಯಾಟಗರಿ ಎಲ್ಲವನ್ನೂ ಇರುವಂತದ್ದು ಇದರಲ್ಲಿ. ಆಸಕ್ತರು ಬೈ ಮಾಡಬಹುದು. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು. ಇನ್ನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.